ನೀವೇನು ನೋಡ್ತಾ ಇದ್ದೀರಾ ಈ ಮಂಡಲ ನಾಗತನು ತರ್ಪಣ ಮಂಡಲ ಅಂತ. ತುಂಬ ವಿಶೇಷವಾದದ್ದು. ನಾಗಬ್ರಹ್ಮನಿಗೆ ಸಲ್ಲಿಸುವ ಔನ್ನತ್ಯದ ಸೇವೆ ಇದು. ಸಾಮಾನ್ಯವಾಗಿ ನಾವು ಸರ್ಪಬಲಿ, ಆಶ್ಲೇಷ ಬಲಿಗಳನ್ನು ಕೇಳಿದ್ದೀವಿ. ಒಬ್ಬರಿಗೋ ಒಂದು ಕುಟುಂಬಕ್ಕೋ ಆಗಿರತಕ್ಕಂತಹ ಸಮಸ್ಯೆಗಳ ನಿವಾರಣೆ ಮಾಡುತ್ತೆ ಅದು. ಆದರೆ ಇದು ನಾಗತನು ತರ್ಪಣ ಮಂಡಲ ಏನಿದೆ, ಇದು ತುಂಬ ವಿಶೇಷವಾದದ್ದು. ಒಂದು ಕ್ಷೇತ್ರವನ್ನೇ ಬಲಪಡಿಸುತ್ತೆ. ಇಲ್ಲಿರ್ತಕ್ಕಂಥ ನಾಗಬ್ರಹ್ಮನ ಸಾನ್ನಿಧ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಆ ನಾಗಬ್ರಹ್ಮನಿಗೆ ಶಕ್ತಿಯನ್ನು ತುಂಬತಕ್ಕಂಥದ್ದು ಈ ಸೇವೆಯ ಒಂದು ವಿಶೇಷತೆ. ನಾಗಬ್ರಹ್ಮನ ಸಾನ್ನಿಧ್ಯ ಇದೆ. ಇಲ್ಲಿ ತಂಪನ್ನು ಹೆಚ್ಚಿಸಿ ಅಲ್ಲಿ ಅವನ ಸಾನ್ನಿಧ್ಯ ಬಂದಂಥ ಭಕ್ತಾದಿಗಳಿಗೆ ಅನುಗ್ರಹಿಸ್ತಕ್ಕಂತಹ ಶಕ್ತಿ ಯಾವುದಿದೆ ಅದನ್ನು ಹೆಚ್ಚಿಸ್ತಕ್ಕಂತಹ ಕೈಂಕರ್ಯ ಇದು. ತುಂಬ ಚೆನ್ನಾಗಿದೆ. ನೀವೆಲ್ಲೂ ಕಾಣಲಿಕ್ಕಿಲ್ಲ ಇಂಥದ್ದನ್ನು. ಬಹಳ ಅಪರೂಪದ ಒಂದು ಸೇವೆ. ಇದನ್ನು ತಾವು ದರ್ಶನ ಮಾಡಿ. ಇಂಥ ದರ್ಶನ ಸಿಗೋದೇ ಅಪರೂಪ, ವಿರಳ. ಇದರ ಅನುಗ್ರಹವನ್ನು ತಾವು ಪಡೆಯಬೇಕು. ಇಲ್ಲಿಗೆ ಬಂದ ಯಾವ ಭಕ್ತನೂ ಬರಿಗೈಯಲ್ಲಿ ಹಿಂದಿರಗಬಾರದು. ಈ ಮಹಾಸಂಕಲ್ಪದಿಂದ ಶ್ರೀ ಗೋಪಾಲಕೃಷ್ಣ ತಂತ್ರಿಗಳು ನಾಗತನು ತರ್ಪಣ ಎಂಬ ಪುಷ್ಟಿ ಕಾರ್ಯವನ್ನು ನೆರವೇರಿಸಿದ್ದು ನಾಡಿಗೆ ಮಂಗಳವನ್ನುಂಟು ಮಾಡಿದಂತಿತ್ತು. ನಾಗಬ್ರಹ್ಮನ ಸಾನ್ನಿಧ್ಯದಲ್ಲಿ ನಾಗನ ಶಕ್ತಿ ಕುಂದಬಾರದು. ಹಾಗೂ ಬಂದ ಭಕ್ತಾದಿಗಳಿಗೆ ನಾಗ ಸದಾಕಾಲ ವರಗಳನ್ನು ಅನುಗ್ರಹಿಸಬೇಕು. ಈ ಕಾರಣದಿಂದ ಈ ತನುತರ್ಪಣ ಎಂಬ ಪುಷ್ಟಿ ಕಾರ್ಯವನ್ನು ಶ್ರೀ ಗೋಪಾಲಕೃಷ್ಣ ತಂತ್ರಿಗಳು ನೆರವೇರಿಸಿದರು. ನಾನು ಸುಮಾರು 3 ವರ್ಷದಿಂದ ಇಲ್ಲಿ ಮೇಲಂತಬೆಟ್ಟು ನಾಗಬ್ರಹ್ಮ ದೇವಸ್ಥಾನವನ್ನು ಬಂದು ಪೂಜೆ ಮಾಡಿಸ್ತಾ ಇದ್ದೀನಿ. ನನ್ನದೊಂದು ಸಂದರ್ಭ ಬಂದಿತ್ತು. ಲಾಸ್ಟ್ ಇಯರ್ ನಾನು ಮುಂಬೈಯಲ್ಲಿದ್ದೆ, ಕೆಲಸದ ಮೇಲೆ ಮುಂಬೈಯಲ್ಲಿದ್ದೆ. ಆವಾಗ ಅಲ್ಲಿ ತುಂಬ ಕಷ್ಟ ಆಗಿ ಅಲ್ಲಿ ಸೆಟ್ ಆಗದೆ ಒಂದು ರೆಸಿಗ್ನೇಷನ್ ಕೊಡೋ ಸಂದರ್ಭ ಬಂದಿತ್ತು. ಇಲ್ಲಿ ಬಂದು ಪೂಜೆ ಮಾಡಿಸಿ ವಾಪಸ್ ಲ್ಯಾಪ್ಟಾಪ್ ಸಬ್ಮಿಟ್ ಮಾಡೋ ಟೈಮಲ್ಲಿ ಕಾಲ್ ಬರುತ್ತೆ, ನಿಮಗೆ ಹೊಸ ಕಂಪನಿಯಿಂದ ಒಂದು ಆಫರ್ ಲೆಟರ್ ಬರುತ್ತೆ. ಸೊ ಅಲ್ಲಿ ನನಗೆ ಒಂದು ಅರ್ಥ ಆಗಿದ್ದು ಇದ್ರದ್ದು ಏನು ಪವಾಡ, ಎಷ್ಟು ಮಹಿಮೆ ಇದೆ ಈ ದೇವ್ರದ್ದು ಅಂತ ಒಂದು ಅರ್ಥ ಆಗಿದೆ ನನಗೆ. ಅವಾಗ ನಾವು ಈ ದೇವರನ್ನೇ ಮೊದಲಿಂದಲೂ ನಂಬಿಕೊಂಡು ಬಂದಿದ್ದೆವು. ಇಲ್ಲಿಗೆ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ. ಒಂದು ಸಲ ನನ್ನ ಚೈನ್ ಕಳೆದು ಹೋಯಿತು. ಆಮೇಲೆ ಏನು ಮಾಡೋದು ಅಂತೇಳಿ ಎಲ್ಲ ಯೋಚನೆ ಮಾಡಿದ ಮೇಲೆ ನಾನು ಇಲ್ಲಿ ದೇವರಿಗೆ ಹರಕೆ ಹೊತ್ಕೊಂಡೆ, ಗಣೋಮ ಹಾಗೆ ಪೂಜೆ ಎಲ್ಲ ಮಾಡಿಸುವ ಅಂಥೇಳಿ ನಾಗದೇವರಿಗೆ. ಆಮೇಲೆ ಅದಾಗಿ 1 ವಾರದೊಳಗೆ ನನ್ನ ಸರ ಕಳೆದು ಹೋದದ್ದು ಸಿಕ್ಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.